ಕೊಡಗಿನ ಹಲವೆಡೆ ಬುಧವಾರ ಸಂಜೆ ವರ್ಷದ ಮೊದಲ ಮಳೆಯಾಗಿದ್ದು ಬಿಸಿಲ ಧಗೆಯಿಂದ ಬೇಸತ್ತಿದ್ದ ಜನರಿಗೆ ತುಸು ನೆಮ್ಮದಿ ತರಿಸಿತು. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಸಾಧಾರಣ ಮಳೆಯಾಗಿದೆ. ನಾಪೋಕ್ಲು ಸುತ್ತಮುತ್ತಲ ಗ್ರಾಮ ವ್ಯಾಪ್ತಿಯಲ್ಲಿ ಮೊದಲ ಮಳೆಯ ಸಿಂಚನವಾಗಿದೆ. ತಾಪಮಾನ ಹೆಚ್ಚಳದಿಂದ ಶೆಕೆಯ ವಾತಾವರಣದಲ್ಲಿ ಬೆಂದು ಹೋಗಿದ್ದ ಇಳೆಗೆ ಮಳೆರಾಯ ತಂಪೆರೆದಿದ್ದಾನೆ. ಬುಧವಾರ ಸಂಜೆಯಾಗ್ತಿದ್ದಂತೆ ಮೋಡ ಕವಿದ ವಾತಾವರಣದೊಂದಿಗೆ ಗುಡುಗು ಸಹಿತ ಮಳೆ ಸುರಿದಿದೆ. ಎಮ್ಮೆಮಾಡು ಗ್ರಾಮದಲ್ಲಿ 1.10 ಇಂಚು ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ನಿಲ್ಜಿ ಸುತ್ತಮುತ್ತ ಹಾಗೂ ಚೋನಕೆರೆಯಲ್ಲಿ 1 ಇಂಚು ಮಳೆಯಾಗಿದೆ. ಬಲ್ಲಮಾವಟಿ 49 ಸೆಂಟ್, ಅಯ್ಯಂಗೇರಿ 8 ಸೆಂಟ್, ಚಿಟ್ಟಿಮಾನಿ 15 ಸೆಂಟ್, ಕೊಟ್ಟಮುಡಿ 10 ಸೆಂಟ್, ಬೇತು 6 ಸೆಂಟ್, ನಾಪೋಕ್ಲು ಪಟ್ಟಣ ವ್ಯಾಪ್ತಿಯಲ್ಲಿ 10 ಸೆಂಟ್ ಮಳೆ ಸುರಿದಿದೆ. ಸೋಮವಾರಪೇಟೆ, ಪೊನ್ನಂಪೇಟೆ, ಚೆಂಬು, ಶ್ರೀಮಂಗಲದಲ್ಲೂ ಉತ್ತಮ ಮಳೆಯಾಗಿದೆ. ದಿಢೀರ್ ಮಳೆಯಿಂದಾಗಿ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಯಿತು. ಇತ್ತ ವಿಪರೀತ ಬಿಸಿಲಿನಿಂದ ಬಾಡಿ ಹೋಗಿದ್ದ ಗಿಡ ಮರಗಳೆಲ್ಲ ಮಳೆಯ ಸ್ಪರ್ಶದಿಂದ ಚೇತರಿಸಿಕೊಳ್ಳುವಂತಾಯಿತು. ಮಳೆಗಾಗಿ ಕಾಯುತ್ತಿದ್ದ ಕಾಫಿ ಬೆಳೆಗಾರರಲ್ಲಿ ಆಶಾಭಾವನೆ ಮೂಡಿಸಿತು.